SUGGEST. ಏನಿದ್ರೆ ಪ್ರೊನೌನ್ಸಿಯೇಷನ್ ITEM. ಇದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು? CONTAIN. ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ? GORGEOUS. ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ? ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊನೌನ್ಸಿಯೇಷನ್ ಒಂದಷ್ಟು ಪದಗಳನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಅದರ ಅರ್ಥ ನಾನು ಬೇರೆ ವಿಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಬರೀ ನಾವು ಪ್ರೊನೌನ್ಸಿಯೇಷನ್ ಒಂದು ಪದವನ್ನು ಯಾವ ಥರ ಅಕ್ಷರಗಳನ್ನು ಜೋಡಿಸಿ ಯಾವ ಥರ ಓದೋದು ಅಂತ ನೋಡೋಣ. ಒಂದಷ್ಟು ಪದಗಳನ್ನು ಈ ವಿಡಿಯೋ ಮೂಲಕ ನಾವು ಪ್ರೊನೌನ್ಸಿಯೇಷನ್ನಲ್ಲಿ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. The first word is suggest. 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 Suggest ಅಂತಾನೆ ಹೇಳ್ಬೋದು. Suggest. 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 The second word is item. 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 Timala. Item. The third word is contain. Contain. CON. ಕಾನ್ ಅಂತ ಕೆಲವು ಕಡೆ ಬರುತ್ತೆ, ಬಟ್ ಇಲ್ಲಿ ಕನ್ ಅಂತ ಹೇಳಬೇಕು. ಕಂಟೈನ್. CONTAIN is contain. Next word, bullet. 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 The next word, gorgeous. 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 Gorgeous ಅಂತ ಹೇಳೋ ಅವಶ್ಯಕತೆ ಇಲ್ಲ. ಜಸ್. ಕನ್ನಡದಲ್ಲಿ ನೋಡಿ, ಗೋ ಇದೆ, ಜಸ್ ಇದೆ. ಗೋರ್ಜಿಯಸ್. ಓಕೆ. ದ ನೆಕ್ಸ್ಟ್ ವರ್ಡ್, ಮೆನ್. MEN. ME ಬಂದರೆ MEN. ಮೆನ್. MEN. ಮೆನ್. ಆಲ್ರೈಟ್. ಮುಂದಿನ ಪದ ಹ್ಯಾಂಡ್ ಕರ್ಚೀಫ್. ಅದನ್ನು ಡಿ ನ ಹೇಳೋ ಅವಶ್ಯಕತೆ ಇಲ್ಲ. ಹ್ಯಾಂಡ್ ಕರ್ಚೀಫ್ ಅಂತ ಹೇಳಿ ಸಾಕು. ಅಲ್ಲಿ ಕನ್ನಡದಲ್ಲಿ ಯಾ ಇದೆ, ಅಂದರೆ ಹಾಗೆ ಯಾವತ್ತು ಕೊಟ್ಟಿದ್ದೀನಿ ನಾನು, ಯಾಕೆಂದರೆ ಹ್ಯಾ ಅನ್ನೋ ಶಬ್ದಕ್ಕೆ ಒಂದು ಕನ್ನಡದಲ್ಲಿ ಅಕ್ಷರ ಇಲ್ಲ. ಸೊ ಹಾಗೆ ಯಾವತ್ತು ಕೊಟ್ಟಿದ್ದೀನಿ, ಅದನ್ನು ನೀವು ಹ್ಯಾಂಕ್ ಅಂತ ಓದಬಾರ್ದು. ಹ್ಯಾಂಗ್ ಕರ್ಚೀಫ್. ಹ್ಯಾಂಗ್ ಕರ್ಚೀಫ್. ELITE. 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 ರೈಟ್. ಅದಾದಮೇಲೆ ಟುನೈಟ್. ನೈಟ್ ಅಂದರೆ ಇವತ್ತು ರಾತ್ರಿಗೆ ಅಂತ. ಟುನೈಟ್. ಟುನೈಟ್. NIGHT. ಟುನೈಟ್. ನೆಕ್ಸ್ಟ್ ವರ್ಡ್, ಕಂಪ್ಯೂಟರ್. COM ಕಾಮ್ ಅಂತ ಬಂದ್ರೂ ಅದನ್ನು ಕಮ್ ಅಂತ ಓದಬೇಕು. ಕಂಪ್ಯೂಟರ್. COKM. ಪ್ಯೂಟರ್. ಕಂಪ್ಯೂಟರ್. TER ಎಲ್ಲೇ ಬಂದರೂ ಅದನ್ನು ಟ ಅಂತ ಓದಿ. ಕಂಪ್ಯೂಟರ್. ಆಮೇಲೆ COR ಬಂದ್ರೂ ಸಹ ಟ ಅಂತಲೇ ಓದಬೇಕು. ಕಂಪ್ಯೂಟರ್. ಕಂಪ್ಯೂಟರ್ ಆದಮೇಲೆ ಡೆಸರ್ಟ್. DESERT. ಸರ್ಟ್. ಸೆ ಬರಲ್ಲ, SE ಅಂತ ಬರುತ್ತೆ. DESERT. ಡೆಸರ್ಟ್. ಮರುಗು. ಮುಂದಿನ ಪದ ಏನ್ಷಂಟ್. ಏನ್ಷಂಟ್ ಅಂದರೆ ಬಹಳ ಪ್ರಾಚೀನ. ಅರ್ಥನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮಾರು ಒಂದು 200 ಪದಗಳನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಅದರ ಅರ್ಥ ಹೇಳ್ತಾ ಕೂತ್ರೆ ಅದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಜಸ್ಟ್ ನಾವು ಅದರ ಪ್ರೊನೌನ್ಸಿಯೇಷನ್ನ ಕಲ್ತ್ಕೊಳ್ಳೋಣ. ರೈಟ್. ಓಕೆ. ನೆಕ್ಸ್ಟ್ ಪದ ಬಂದು ಖೂಮ್ ಅಥವಾ ಖೂಮ್ ಅಂತ ಹೇಳ್ಬೋದು. ಖೂಮ್. COM ಬಂದರೂ ಅದನ್ನು ಕಾಮ್ ಅಂತ ಹೇಳೋಗಿಲ್ಲ, ಅಥವಾ ಕಮ್ ಅಂತ ಹೇಳೋದು. ಈಗ COM ಕಂಪ್ಯೂಟರ್ ಆಯಿತು, ಇಲ್ಲಿ COM ಕಾಮ್ ಅಂತ, ಇಲ್ಲಿ ಕಮ್ ಅಂತ ಹೇಳೋಗಿಲ್ಲ. ಬಟ್ ಸ್ಟಿಲ್ COME ಬಂದರೆ ಕಮ್ ಅಂತ ಆಗುತ್ತೆ. ಮುಂದಿನದು ಸ್ಟಮಕ್. ಹೊಟ್ಟೆ. STO ಸ್ಟಪ್. ಮಕ್. MACH. ಸ್ಟಪ್ ಮಕ್. ಮ್ಯಾಕ್ ಅಂತ ಓದೋಗಿಲ್ಲ ಅದನ್ನು. ಸ್ಟಮಕ್. ಮುಂದಿನದು ಕಾಲಮ್. ಕಾಲಮ್. ಎನ್ ಸೈಲೆಂಟ್ ಆಗಿರುತ್ತೆ ಲಾಸ್ಟಿಗೆ. ಕಾಲಮ್ ನ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾಲಮ್. CO ಖೋ ಆಗಲ್ಲ ಇಲ್ಲಿ. CO ಕಾಲಮ್. ಕಾಲಮ್. ಥಿಂಗ್. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಥಮ್ಸನ್ನು ಕೊಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಅಂದರೆ ಥಮ್ಸ್ ಅಂದರೆ ಥಮ್ಸ್ ಅಪ್.
ಲೈಕನ್ನು ಕೊಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸಾಕಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಸಂದೇಹವಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Okay everyone, thank you so much for joining my video, and keep watching my videos, keep supporting me, and stay tuned until my next video.